ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ನೀವು ಯಾವಾಗ ನೋಡ್ತಿದ್ದೀರಾ ಗೊತ್ತಿಲ್ಲ. ಆ್ಯಂಡ್ ಹ್ಯಾಪಿ ಗುರು ಪೂರ್ಣಿಮಾ. ಇವತ್ತು ಗುರು ಪೂರ್ಣಿಮಾ ಇದೆ ಆ್ಯಂಡ್ ಅದಕ್ಕೆ ತಲೆಸ್ನಾನ ಮಾಡಿ ಐ ಆಮ್ ಗೋಯಿಂಗ್ ಕೇರಳಗೆ ಹೋಗ್ತಾ ಇದ್ದೀನಿ ವರ್ಕ್ ಮೇಲೆ. ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಕ್ಲೈಂಟ್ದು, ಸೊ ಐ ಆಮ್ ಗೋಯಿಂಗ್ ಕೇರಳ. ಸೊ ಇವಾಗ ಬೆಂಗಳೂರಲ್ಲಿ ಇದ್ದೀನಿ, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಸೊ ಐ ಹ್ಯಾವ್ ಟು ಲೀವ್ ನಾವು. ಮೈಸೂರಿಗೆ ನಾನು ಒಂದು 12 ಗಂಟೆ ಹಂಗಿರಬೇಕು. ಅಲ್ಲಿಂದ ದೇಲ್ ಪಿಕ್ ಮೀ ಅಪ್. ಅಲ್ಲಿಂದ ನಾವು ಕಾರಲ್ಲಿ ಕೇರಳ ಹೋಗ್ತೀವಿ. ಸೊ ಬನ್ನಿ, ಹಿಂಗಿರುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಕೇರಳಗೆ ಹೋಗ್ತಾ ಇರೋದು. ಲಾಸ್ಟ್ ಇಯರ್ ಈ ಟೈಮಲ್ಲೂ ಕೇರಳದಲ್ಲೇ ಇದ್ವಿ. ಸೊ ಅಗೇನ್ ಟು ದಿಸ್ ಇಯರ್ ಕೇರಳ ಫಾರ್ ವಾಕ್. ಬನ್ನಿ, ಹೆಂಗಿರುತ್ತೆ. ಐ ರಿಯಲಿ ಡೋಂಟ್ ನೋ, ಐ ಆಮ್ ಸೋ ಎಕ್ಸೈಟೆಡ್ ಆಸ್ ವೆಲ್ ಆಸ್ ನರ್ವಸ್. ಯಾಕಂದರೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ದಿಸ್ ನೋ ಹೇರ್ ಸ್ಟೈಲಿಸ್ಟ್, ನೋ ಬಡಿ ದ್ಯಾಟ್ ಐ ನೋ. ಸೊ ಯಾ, ಬನ್ನಿ ಹೋಗಿ. ಆನ್ ಟೈಮ್ ರೀಚ್ ಮಾಡಿ. ಹಲೋ, ನಾನು ಹೇಳಿಲ್ಲ ದಟ್ ಐ ವಿಲ್ ಫರ್ಗೆಟ್ ಟು ವ್ಲಾಗ್. ಸೊ ಹಾಗೆ ಆಯಿತು, ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗಿತ್ತು. ಬಟ್ ವ್ಯೂ ಅಂತೂ ಸೈಕ್ ಆಗಿದೆ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಫೋನ್ ಕ್ಯಾಮ್ರಾ ತೆಗ್ದೆ. ನೋಡಿದರೆ ನಾನು ಅವಾಗ ನೆನ್ಸ್ಕೊಂತ ಇದ್ದೀನಿ, ಅಯ್ಯೋ ನಾನು ವ್ಲಾಗ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಇವಾಗ ನಾವು ವಿರಾಜಪೇಟೆ ಹೋಗೋ ರೋಡಲ್ಲಿದ್ದೀವಿ. ಮೈಸೂರಿಗೆ ಬಂದೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ದಟ್ ಅಲ್ಲಿ ಪುಟ್ ದ್ಯಾಟ್. ಅಲ್ಲಿ ತುಂಬ ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಬಸ್ ಸ್ಟಾಪಲ್ಲಿ ಕೂತಿರೋದ್ರಿಂದ ಯಪ್ಪ ವೆರಿ ನಾಯ್ಸಿ ಇತ್ತು. ನಾವು ಮೈಸೂರು ಬಿಟ್ಟಾಗ ಇಟ್ ವಾಸ್ ಅರೌಂಡ್ ಟೂ ಆಗಿತ್ತು ಆಲ್ರೆಡಿ. ಸೊ ಯಾ, ವಿ ಗೋಯಿಂಗ್. ಚೆನ್ನಾಗಿದೆ ವೆದರು. ಆಲ್ರೆಡಿ ಹೋಗಿದ್ದಾರೆ, ನಾವು ಫೋಟೋಗ್ರಾಫರ್ಸು ಇವಾಗ ಹೋಗ್ತಾ ಇದ್ದೀವಿ. ಸೊ ಯಾ, ನೋಡೋಣ. ಹೋಪ್ ಎಲ್ಲ ಕೆಲಸನೂ ಚೆನ್ನಾಗಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ತುಂಬ ಮಳೆ ಅಂತೆ ಕೇರಳದಲ್ಲಿ. ಸೊ ಐ ಹೋಪ್ ಎಲ್ಲ ನಾಳೆ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಕಾಮ್ ಆಗಿರುತ್ತೆ. ವಿ ಆರ್ ಅಟ್ ಕೂರ್ ಕೆಫೆ. ಒಂದು ಬಿಸಿ ಬಿಸಿ ಗೋಬಿ ತಿನ್ನೋಣ ಅಂತ ಶಾಪ್ ಹೋಗಿದ್ವಿ. ವೆದರ್ ನೋಡಿ ಐ ವಾಂಟ್ ಟು ಶೋ ಇಟ್ ದಿಸ್. ನಿಜವಾಗ್ಲೂ ಗೊತ್ತಿಲ್ಲ ಇವ್ರು ಹೆಂಗೆ ಈ ವೆದರಲ್ಲಿ ಯಾವಾಗಲೂ ಬದುಕ್ತಾರೆ ಅಂತ. ಇಟ್ ಇಸ್ ಸೋ, ಅಂದರೆ ಬಚ್ಚಲು ಮನೆ, ಪಕ್ಕಾ ಬಚ್ಚಲು ಮನೆ ಥರನೇ ಇದೆ. ಏನು ಕೆಲಸ ಮಾಡೋಕ್ಕೂ ಮೂಡ್ ಆಗಲ್ಲ. ಹೆಂಗೆ ಇವರು ಇದ್ರೆಲ್ಲ ಬದುಕ್ತಾರೆ. ಆ್ಯಕ್ಚುಲಿ ನಾನು ಇದೇ ಥರ ಬದಲಿಗೆ 10 ವರ್ಷ ಬದುಕಿದ್ದೆ. ಆಮೇಲೆ ಕೂರ್ಗಲ್ಲೇ ನಾನೆಲ್ಲ ಓದಿದ್ದು. ಬಟ್ ದ್ಯಾಟ್ ಇಟ್ ಇಸ್ ಸೋ ನೈಸ್ ಅಂತ ಇದೆ ಒಂಥರ. ಆದರೂ ಒಂಥರ ವೆಕೇಶನಿಗೆ ಬಂದು ಹೋಗೋಕ್ಕೆ ಇಟ್ ಈಸ್ ವೆರಿ ನೈಸ್. ಇಲ್ಲೇ ಇದ್ದು ಬದುಕ್ತೀನಿ ಅಂದರೆ ನನಗಂತೂ ಡಿಫಿಕಲ್ಟು. ಇಲ್ಲಿರೋರಿಗೆ ಒಂದು ಹ್ಯಾಟ್ಸ್ ಆಫು. ಮೇ ಬಿ ಅವರು ಚಿಕ್ಕ ವಯಸ್ಸಿಂದ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅನ್ಸುತ್ತೆ. ಬನ್ನಿ ಹೋಗಿ ಚೆನ್ನಾಗಿ ಬಾರಿಸುವ ಅಷ್ಟೇ. ಚಲೋ ಬನ್ನಿ. ಸೂಪರ್. ನೈಸ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಡೇ. ನಾವಿಲ್ಲಿ ಕೇರಳದಲ್ಲಿ ಕಣ್ಣೂರಿಗೆ ಬಂದಿದ್ದೀವಿ. ಕಣ್ಣೂರಲ್ಲಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಹೌ ಶಿ ಇಸ್ ರೆಡಿ ಫಾರ್ ಅ ಟ್ರೆಡಿಷನಲ್ ಶೂಟ್. ಸಾರಿ ಶೂಟ್ ಮಾಡ್ತಾ ಇದ್ದೀವಿ. ದಿ ಶೂಟ್ ಇಸ್ ಗೋಯಿಂಗ್ ಆನ್ ದೇರ್, ದ್ಯಾಟ್ ಪಾರ್ಟ್. ಸೊ ನಂದು ಮೇಕಪ್ದು ಪೇಜು ಎಲ್ಲ ನೋಡಬೇಕು ಅಂದರೆ ಚೆಕ್ಔಟ್ ಮೈ ಪೇಜ್. ಮೇಕಪ್ ಆರ್ಟಿಸ್ಟ್ ಶ್ರೀ ಶ್ವೇತಾ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಇದು ಹೇಳ್ತಾ ನನಗೆ ಆಗ್ತಾನೆ ಇಲ್ಲ. ಯಪ್ಪ ಹೆಂಗೋ ಸರ್ವೈವ್ ಆದೇನೇನೆ ದೇವ್ರೆ. ಓಕೆ, ಅಷ್ಟೇ. ಸಿ ವಾಟ್ ವಿಲ್ ಬಿ ಡೂಯಿಂಗ್ ಇವತ್ತು ಎಲ್ಲ ಇಡೀ ದಿನ. ಇಟ್ ವಿಲ್ ಬಿ ನೈಸ್ ಅಂತ. ಇವತ್ತು 2-3-4 ಶೂಟ್ ಇದ್ದಾವೆ. ಫಸ್ಟು ಸಾರಿ ಶೂಟ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟು ಟ್ರೆಡಿಷ್ನಲ್ ವೆಸ್ಟರ್ನ್ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ನೀವು ಅನ್ಕೊತಾ ಇರ್ತೀರ ಮೇಕಪ್ ಆರ್ಟಿಸ್ಟ್ ಲೈಫ್ ಎಷ್ಟು ಚಂದ ಅಲ್ವಾ, ಅದೆಲ್ ಟ್ರಿಪ್ಪಿಗೆ ಹೋಗ್ಬೋದು, ದೆಲ್ ಟೇಕ್ ಯು. ಇಟ್ ಈಸ್ ನಾಟ್ ಟ್ರೂ. ಇಟ್ ಈಸ್ ನಾಟ್ ಎಟ್ ಆಲ್ ಟ್ರೂ. ನನಗೆ ಗೊತ್ತು. ನೆನೆ ಜರ್ನಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೌ ಡಿಫಿಕಲ್ಟ್ ಇರುತ್ತೆ ಗೊತ್ತಾ ಜರ್ನಿ ಎಲ್ಲ ನಿಮಗೆ. ಇಟ್ಸ್ ನಾಟ್ ಸೋ ಈಸಿ ಆ್ಯಸ್ ಇಟ್ ಲುಕ್ಸ್ ಅಂತಾರಲ್ಲ, ಅದೇ ಥರ. ಸೊ ಅದನ್ನು ಹೇಳ್ತಾ, ಆದರೂ ಪರವಾಗಿಲ್ಲ, ಕಷ್ಟಪಟ್ಟರೆ ಸುಖ, ಕೆಲಸವೇ ಕೈಲಾಸ ಅನ್ನಂಗೆ ಮಾಡೋಣ, ಮಾಡ್ತೀನಿ. ನನಗಂತೂ ಭಾಳ ಇಷ್ಟ ಈ ಕೆಲಸ. ಎಷ್ಟೇ ಕಷ್ಟ ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಬೇಸರ ಆಗಲ್ಲ ಅಂತ.
ಸೊ ಹಾಗೆ ಸೊ ಅಷ್ಟೇ. ಅಯ್ಯೋ, ಹಾಗೆ ಅದನ್ನು ಹೇಳ್ತಾ ನೆಕ್ಸ್ಟು ಯಾವ ಶೂಟು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ. ಟೆಂಪಲ್ ನಿಯರ್ ಕಣ್ಣೂರ್ ಅಷ್ಟೇ. ಸೊ ಯಾ ಫುಲ್ ಎಕ್ಸೈಟ್. ಏನು ಗೊತ್ತಾ, ನನಗೆ ಭಾಳ ಖುಷಿ ಆ, ಈ ಕೆಲಸ ಮಾಡೋಕ್ಕೆ. ತುಂಬ ಜನ ಹೇಳ್ತಾ ಇರ್ಬೋದು ಅಂದರೆ ತುಂಬ ಕಷ್ಟ ಏನಕ್ಕೆ ಅಂತ ಎಲ್ಲರೂ ಕೇಳ್ತಾರೆ. ಲೈಕ್ ಈ ಕೆಲಸನೂ ಮಾಡ್ತೀಯಾ, ಐ.ಟಿನೂ ಮಾಡ್ತೀಯಾ, ಎವ್ರಿಥಿಂಗ್ ಯು ಡೂ, ವೈ ಯು ಟೇಕಿಂಗ್ ಸೊ ಮಚ್ ರಿಸ್ಕ್ ಅಂತ. ಬಟ್ ನನಗೆ ಮನಸಾರೆ ಇಷ್ಟಪಟ್ಟು ಮಾಡುವಂಥ ಕೆಲಸ. ಸೊ ನಾನೇನು ನಂಬ್ತೀನಿ ಅಂದರೆ, ಐ ನೋ ದಟ್ ಲೈಕ್ ಪ್ಲೆಂಟಿ ಮನೆಗೂ ಮೇಕಪ್ ಆರ್ಟಿಸ್ಟು ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಐ ಬಿಲೀವ್ ಇಸ್ God is choosing you into this field, then He somewhere has a room for it. So ನೀವು ಅಲ್ಲಿ ಬಂದಿದ್ದೀರಾ ಅಂದರೆ ಯು ವಿಲ್ ಹ್ಯಾವ್ ಅ ರೂಮ್ ಫಾರ್ ಇಟ್. ಸೊ ಸ್ಟಿಲ್ ಓ ಗಾಡ್ ಹುಳ ಜಿರಳೆ ಆ ಥರ ಎಲ್ಲ ತುಂಬ ಇದೆ. ಸೊ ಅಷ್ಟು ಹೇಳ್ತಾ ವಿಲ್ ಸಿ ವೇರ್ ನೆಕ್ಸ್ಟ್. ಲೊಕೇಶನ್ ಬಂದು ಕಲ್ಯಾಣಿ. ಸೊ ಕಲ್ಯಾಣಿಯಲ್ಲಿ ಕಪಲ್ ಶೂಟ್ ನಡೀತಾ ಇದೆ. ಅವ್ರು ಇದಾರೋ ರಿಜಾರ್ಟ್ ಆಕ್ಚುಲಿ ಇಷ್ಟಿರಲ್ಲ ಅಂತೆ, ಈ ಸಲನೇ ಇಷ್ಟಿರೋ ತುಂಬ್ಕೊಂಡ್ಬಿಟ್ಟು. ಬಟ್ ಇಟ್ಸ್ ನೈಸ್ ನೋ, ಗ್ರೀನರಿ ಗ್ರೀನರಿ. ನನ್ನ ಸ್ಥಿತಿ ಹಿಂಗಿದೆ ಕರೆಂಟ್. ಬೇಯ್ದು ಹೋಗ್ತಾ ಇದ್ದೀನಿ ಗೈಸ್. ಎಂಥ ಬಿಸಿಲು ಗೊತ್ತೋ, ಎಂಥ ಸೆಕೆ. ಬೆಳಗ್ಗೆ ಮಳೆ ಬರ್ತಾ ಇದೆ, ಆದ್ರೂ ಬೆವರು ಕಿತ್ಕೊಂಡ್ಬರ್ತಾ ಇದೆ. ನಾವು ಮಳೆ ಬಂದರೆ ನಮ್ಮೂರ ಕಡೆ ಎಲ್ಲ ಹೋಗಿ ಬೆಚ್ಚಗೆ ಮಲ್ಕೊಂತೀವಿ, ಇಲ್ಲಿ ಬೆವರೇ ಕಿತ್ಕೊಂಡ್ಬರ್ತಾ ಇದೆ. ಆಗ್ತಾನೆ ಇಲ್ಲ, ಅಷ್ಟು ಬಿಸಿಲು 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 ದೇವ್ರೆ. ಆದರೆ ಇಲ್ಲಿ ಈಜು ಹೊಡಿತಾ ಇದ್ದಾರೆ. ಈ ಥರ ಎಲ್ಲ ನಮ್ಮೂರಲ್ಲಿ ಏನಾದ್ರು ಇದ್ಬಿಟ್ರಂತೂ ಕೊಚ್ಚು ಕೊಳಗಿಸ್ಬಿಡ್ತಾರೆ ಈಜು ಹೊಡ್ದು ಹುಡುಗರು ದಿನದಿಂದ. ಬಟ್ ಇಟ್ಸ್ ನೈಸ್, ಒಂಥರ ಚೆನ್ನಾಗಿದೆ. ಬಟ್ ಎವ್ರಿ ಡೇ ಲಿವಿಂಗ್ ಇನ್ ದಿಸ್ ಎನ್ವಿರಾನ್ಮೆಂಟ್ ಎಲ್ಲ ಇಸ್ ಓಕೆ ಫಾರ್ ಮೀ. ಸ್ವಲ್ಪ ಬಿಸಿಲು ಬರಬೇಕು, ಸಿಟಿ ಅದು ಇದು ಎಲ್ಲ ಇರಬೇಕು. ಇಲ್ಲ ಹಾಗಲ್ಲ ಈ ಬೆವರಲ್ಲಿ. ಶೂಟ್ ನಡೀತಾ ಇದೆ. ಶೂಟ್ ಆದಮೇಲೆ ಇವಾಗ ಹಾಫ್ ಆನ್ ಅವರ್ ರೆಸ್ಟ್ ಸಿಗುತ್ತೆ ನಮಗೆ. ದೆನ್ ಲೇಟರ್ ಆನ್ ಡ್ರೆಸ್ ಚೇಂಜು, ಆಮೇಲೆ ಇನ್ನೊಂದು ಲೊಕೇಶನ್. ಸೊ ವಿ ಡಿಸೈಡೆಡ್ ಟು ಗೋ ಸ್ವಿಮ್. ಅದು ಅಲ್ಲೇ ಕಲ್ಯಾಣಿ ತೋರಿಸಿದ್ನಲ್ಲ, ಇವಾಗ ಶೂಟ್ ಆಗಿದ್ರಲ್ಲಿ ಫುಲ್ಲು ಸೆಕೆ ಆಗ್ತಾ ಇತ್ತು. ಅದಕ್ಕೆ ನಾವು ಹೋಗಿ ಇವಾಗ ಸ್ವಿಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಲ್ಲೇ ಹೋಗಿ ಎಕ್ಸೈಟೆಡ್, ಅದಕ್ಕೆ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ. ಹೋಗಿ ಸ್ವಿಮ್ಮಿಂಗಿಗೆ ಹಾರಿ. ನೀರಂತೂ ಸೈಕಾಗಿದೆ. ಸೊ ಲೆಟ್ಸ್ ಸಿ. ಕ್ಲೋಸ್ ಯುವರ್ ಐಸ್, ಓಪನ್. ಓ ನನಗೆ ಫುಲ್ ಕಾನ್ಷಿಯಸ್ ಆಗ್ತದೆ. ಓಕೆ, ಇವಾಗ ನಾವು ಸ್ವಿಮ್ಮಿಂಗು ಈಜೆಲ್ಲ ಮುಗಿಸ್ಕೊಂಡು ಬಂದು ಚಂದ ಊಟ ಮಾಡಿ ಇವಾಗ ಮತ್ತೆ ಇನ್ನೊಂದು ಲೊಕೇಶನಿಗೆ ಹೋಗ್ತಾ ಇದ್ವಿ. ಅದೇ ಬೀಚ್ ಅಲ್ಲ, ಬೀಚ್ ಅಲ್ಲ, ಏನು ಕ್ಲಿಫ್ ಆದರೆ ಬೀಚು ಇಲ್ಲೇ ಇದೆ. ಅಶೋ ಈ ಗೈಸ್ ಇವಾಗ ಸ್ವಲ್ಪ ಆಫ್ ರೋಡಿಂಗ್ ರೋಡ್ ಥರ ಇದೆ. ಸೊ ಅದಕ್ಕೆ ಹಿಂಗೆಲ್ಲ ಅಳ್ಳಾಡ್ತಾ ಇದ್ದೀವಿ. ಜಸ್ಟ್ ಓಕೆ. ಹಲೋ ಗೈಸ್, ಹಾಯ್. ಮಹೇಶ್ ಪೂಜಾರಿ ಅಂತ ಹೇಳಿ. ಹಾಂ, ಮಹೇಶ್ ಪೂಜಾರಿ. ಅವನ ಹೆಸರು ಮಹೇಶ್ ಪೂಜಾರಿ. ಹಾದಿ. Hi, this is Hadi. And this is? Hi Sam, welcome back to my YouTube channel. ನನಗೆ ಸ್ವಿಮ್ಮಿಂಗ್ ಎಲ್ಲ ಬರುತ್ತೆ, ಆದರೂ ನೀರು ಕಂಡ್ರೆ ಹೆವಿ ಭಯ, ಯಾಕಂತ ಗೊತ್ತಿಲ್ಲ. ಓಕೆ, ಲಾಸ್ಟ್ ಟೈಮ್ ನಾವು ಬಂದಾಗ ಮೇ ಬಿ ಇಲ್ಲೇ ನಾವು ಶೂಟ್ ಮಾಡಿಸಿದ್ವಿ. ಇವಾಗ ನಂಗೆ ಐಟಮ್ಗೂ ಭಯ ಆಗೋದು. ಹೆಂಗಿದೆ ಹಬ್ಬ ಸಮುದ್ರ. ಗೈಸ್ ಇವಾಗ ಡ್ರೋನ್ ಆಡಿಸ್ತಾ ಇದೀವಿ. ನನ್ನ ಕಾಮಿಡಿ ಮಾಡ್ತಾ ಇದ್ದಾನೆ ಆಯ್ತಾ, ಏನು ಬ್ಲಾಗರ್ ಅದು ಇದು ಅಂತ ಎಲ್ಲ. ಸೊ ವಿಚಾರಿಸ್ಕೊಂತ ಇದ್ದೀನಿ. ಏನು ಮಹೇಶ್ ಪೂಜಾರಿ ಒಂದ್ ನೀರಿಗೆ ಒಂದು ದುಮ್ ಹೊಡ್ದ ಆ ನೀರಿಗೆ ಬೇಜಾರಾಗಿರ್ಬೇಕು, ಹಂಗೆ ಹೊಡೆದಿದ್ದಾನೆ. ಸೊ ಇದು ಫೋಟೋಗ್ರಫಿ ಟೀಮು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಆಯ್ತಾ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲೇ ಹಾಕಿರ್ತೀನಿ. ಹಾ, ಅನಿ ಸಿನಿಮ್ಯಾಟಿಕ್ ಅಂತ, ಮೈಸೂರು ಬೇಸ್ಡ್. ನಿಮಗೇನಾದ್ರೂ ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್. ಅಲ್ಲಿ ಶೂಟ್ ನಡೀತಾ ಇದೆ, ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೀವಿ.
Click, click, click. Oh, guys. Kohe, itu kohe. Say hi. 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 Chalo. Oh, ಅಲ್ಲಿ ನೋಡಿ ಸೈಕ್ ಆದರೆ ವೆರಿ ಕೇರ್ಫುಲ್ ಗೈಸ್ ಕೂತ್ಕೊಳ್ಳೋಣ ಇಲ್ಲಿ ಇದೇ ವಾಸಿ ಓಕೆ ಫೋನ್ಗೆ ಬಿಟ್ರೆ ನಾನು ಇಲ್ಲಿ ಹುಷಾರಾಗಿರ್ಬೇಕು ಓ ಇನ್ನೂ ಮಾಡಿದ್ದಾರೆ ಎಷ್ಟು ಬುದ್ಧಿವಂತರಂದ್ರೆ ಕ್ರೇಜಿ ಇವಾಗಂತೂ ನನಗೆ ಫಿಶಿಂಗ್ ಇದು ಮಾಡ್ತಾರೆ ಮೀನು ಶೂಟ್ ಎಲ್ಲ ಮುಗಿಸಿ ಟೀ ಕಪ್ ಬ್ರೇಕ್ ಕಾಫಿ ಬ್ರೇಕ್ ನಾನು ಕಾಫಿ ಕುಡಿಯಾలి ಐಸ್ ಕ್ರೀಮ್ ತಿಂತಾರೆ ಏನ್ ಮಾಡ್ತಾ ಇದೀಯಾ ಪೂಜಾರಿ ಓ ಮೈ ಗಾಡ್ ಈ ಫ್ರೀ ಫೈರ್ ಪಬ್ಜಿ ನೋಡಿ ಆಡಿ ಅದನ್ನ ನೋಡಿದ್ ಯಾವ್ದೋ ಸಾಯಿ ಕೆಫೆ ಒಂದು ಕಾಫಿ ಕುಡಿಯೋಕೆ ಸುಮ್ಮನೆ ಒಂದು ಕಾಫಿ ಕೊಡೋಕೆ ಎಷ್ಟು ಆಗ್ತಾ ಒಂದು ಕಾಫಿ ಮತ್ತೆ ನೆಟ್ ಜ್ಯೂಸ್ ಹೇಳಿ ಹೇಳು ನಂಗೆ ಇಲ್ಲೇ ಗೊತ್ತಾಗಿದ್ದು ಪೊಮಗ್ರೆನೇಟ್ನ ಹಾಲಲ್ಲೂ ಮಾಡಿ ನೀರಲ್ಲೂ ಮಾಡಿ ಹಾಕ್ತಾರೆ ಗುಡ್ ಮಾರ್ನಿಂಗ್ ಲೈಫ್ ಆಫ್ ಅ ಮೇಕಪ್ ಆರ್ಟಿಸ್ಟ್ ಯು ಗಾಟ್ ಟು ವೇಕ್ ಅಪ್ ವೆರಿ ಅರ್ಲಿ ಬೇಗ ಎದ್ದೇಳಬೇಕು ಎಲ್ಲರಿಗಿಂತ ಬೇಗ ಎದ್ದೇಳಬೇಕು ಟು ವೇಟ್ ಮೇನ್ ಪಾರ್ಟ್ ಟು ವೇಕ್ ದೆಮ್ ಅಪ್ ಹಲೋ ಸರ್ ಯು ಗಾಟ್ ಟು ವೇಟ್ ಫಾರ್ ಎವ್ರಿಬಡಿ ವೆದರ್ ಇಸ್ ಸೋ ಬ್ಯೂಟಿಫುಲ್ ಆದರೆ ಏನು ಡ್ರಾಬ್ಯಾಕ್ ಅಂದರೆ ಇದು ಎಷ್ಟೇ ಚೆನ್ನಾಗಿ ಮಳೆ ಬರ್ತಾಯಿದ್ರು ಎಷ್ಟೇ ಚೆನ್ನಾಗಿ ಡ್ರಿಸಲ್ ಆಗ್ತಾಯಿದ್ರು ಹಮ್ಮ ಇದು ಗ್ರೀನರಿ ಎಷ್ಟಿದೆಯೋ ಅಷ್ಟೇ ನಮಗೆ ಸೆಕೆ ಆಗುತ್ತೆ ಇಟ್ಸ್ ನೈಸ್ ಒನ್ ಪಾರ್ಟ್ ಆಫ್ ನಮಗೆ ನಾನು ಅಬ್ಸರ್ವ್ ಮಾಡಿದೆ ಅಂತ ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ಯು ಗೆಟ್ ಟು ಮೀಟ್ ಸೋ ಮೆನಿ ಸ್ಟ್ರೇಂಜರ್ಸ್ ಇಲ್ಲಿ ಬಂದವರಲ್ಲಿ ನೋಬಡಿ ಅಂದರೆ ಒಬ್ಬರು ನಂಗೆ ಗೊತ್ತಿತ್ತಿಲ್ಲ ವಿ ಮೆಟ್ ಥ್ರೂ ಇನ್ಸ್ಟಾಗ್ರಾಮ್ ಐ ಗಾಟ್ ಬುಕ್ಡ್ ಥ್ರೂ ಇನ್ಸ್ಟಾಗ್ರಾಮ್ ಬಂದೆ ಆ್ಯಂಡ್ ಹಿಯರ್ ಐ ಗಾಟ್ ಟು ನೋ ಎಲ್ಲರಿಗೂ ನಾನು ಗೊತ್ತು ದಿವ್ ಸೀನ್ ಮೀ ಇನ್ ಒನ್ ಪಾರ್ಟ್ ಆಫ್ ದ ಲೈಫ್ ಸಮ್ವೇರ್ ನಾನು ಚಿಕ್ಕವಳಿದ್ದಾಗಲೂ ಎಲ್ಲರೂ ಸುತ್ತಮುತ್ತ ನಮ್ಮೂರವರೇ ಇಟ್ ಫೀಲ್ಸ್ ಸೋ ನೈಸ್ ಯು ನೋ ದ್ಯಾಟ್ ಸ್ಟ್ರೇಂಜರ್ಸ್ ಜೊತೆ ಇರೋದು ಆ್ಯಂಡ್ ಮಾತಾಡೋದು ಗೆಟಿಂಗ್ ಅಲಾಂಗ್ ವಿತ್ ದೆಮ್ ಒಂಥರ ನಂಗಂತೂ ಖುಷಿ ಆಗ್ತಾಯಿತ್ತು ನೆನ್ನೆ ಎಲ್ಲ ವಿ ವರ್ ಸಿಟ್ಟಿಂಗ್ ಮಾತಾಡ್ತಾ ಇದ್ವಿ ಹಿಂಗೆ ಹಾಗೆ ಅಂತ ಸೊ ನಂಗೆ ಅನಿಸ್ತು ಅಯ್ಯೋ ಗುರು ವೇರ್ ವಾಸ್ ಐ ಸೊ ಇವಾಗ ನಾವೆಲ್ಲ ಒಂದೇ ಥರ ಕೂತು ಮಾತಾಡ್ತಾ ಇದ್ದೀವಿ ಟೆಲಿಂಗ್ ವಿ ನೋ ಈಚ್ ಅದರ್ ವಿ ಹ್ಯಾವ್ ಮೆಟ್ ಆ ಥರ ಇಟ್ ಫೀಲ್ಸ್ ನೈಸ್ ಅವರು ಕ್ಲೈಂಟು ಎದ್ರು ಫ್ರೆಶ್ನಿಂಗ್ ಅಪ್ ಸೊ ನಾನು ಅಷ್ಟರಲ್ಲಿ ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ ಇದು ಕಣ್ಣೂರಲ್ಲಿ ವಿಲೇಜ್ ರೆಸಾರ್ಟ್ ಅಂತ ಗೈಸ್ ಕಾಲ್ ವಿಲೇಜ್ ರೆಸಾರ್ಟ್ ಓಕೆ ಇಟ್ಸ್ ಇನ್ ಕಣ್ಣೂರ್ ಇಸ್ ದ ಎಂಟ್ರೆನ್ಸ್ ಇಷ್ಟು ಸ್ಪೇಸ್ ಇರುತ್ತೆ ಫಾರ್ ಎವ್ರಿಥಿಂಗ್ ಇದು ಇಲ್ಲಿ ನರಿಗಳು ಬರುತ್ತೆ ಡಿಸ್ಕ್ಲೇಮರ್ ರಾತ್ರಿ ಎಲ್ಲ ಬಟ್ ಇಟ್ಸ್ ನೈಸ್ ಆಯ್ತಾ ನೋಡಿ ಎಷ್ಟು ಗ್ರೀನರಿ ಇದೆ ಎಷ್ಟು ಚೆನ್ನಾಗಿದೆ ಬಟ್ ಈವನ್ ದೆನ್ ವಿ ಫೀಲ್ ಸೋ ಹಾಟ್
Kerala. Kerala. I can't show inside and all ಎಲ್ಲ ಫುಲ್ ಇದಾಗ್ಬಿಟ್ಟಿದೆ. ಮೇಲ್ಗಡೆನೂ ರೂಮ್ಸ್ ಇರುತ್ತೆ, ಕೆಳಗಡೆನೂ ರೂಮ್ಸ್ ಇರುತ್ತೆ. ಇಲ್ಲಿ 3 ರೂಮ್ ಇದೆ. ಒಳಗಡೆ ರಾತ್ರಿ ರೂಮ್ ಆ್ಯಂಡ್ ಬ್ಯಾಕ್ ಸೈಡ್ ಹಿಂಗಿದೆ. ನಾನು ಬೀನ್ ಬ್ಯಾಕ್ ಸೈಡ್ ಕ್ಲೈಂಟಿಗೆ ಹೇಳಿದ್ದೀನಿ ರೆಡಿ ಆದ್ಮೇಲೆ ಕರೀರಿ ನನ್ನ ಅಂತ. ಬ್ಯಾಕ್ ಸೈಡ್ ಹೀಗಿದೆ ಆ್ಯಂಡ್ ಇಫ್ ಯು ಸಿ ದೇರ್ ಅದು ಬೀಚು. ಅದು ಬೀಚ್, ಬ್ಯಾಕ್ ಆಫ್ ದ ಗೇಟ್ ಇಸ್ ದ ಬೀಚ್. ಸೊ ಇಟ್ಸ್ ಅ ಹ್ಯೂಜ್ ಪ್ರಾಪರ್ಟಿ. ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಬೇಡ ನಂಗೆ ಅಲ್ಲಿ ಹೋಗೋಕ್ಕೆ ಭಯ. ಇಟ್ ಈಸ್ ನಾನು ನೆನ್ನೆ ಫುಲ್ ನರಿಗಳು ನೋಡ್ಬಿಟ್ಟು ಏನು ನಾನು ಅಟ್ಯಾಕ್ ಮಾಡೋಕ್ಕೆ ಬಂದುಬಿಟ್ರೆ ಎಲ್ಲ ಮಾತಾಡಿಕೊಂಡು. ಸೊ ಬೇಡ, ಈ ಥರ ಇದೆ. ಓಕೆ, ದಿಸ್ ಸ್ಪಾಟ್ ವಿಲ್ ಗೋ ಸಿ ವೇಟ್. ಆಯಿತಾ, ಬರಲ್ಲ? ಓಕೆ, ಹಲೋ. ಸೊ ಇವತ್ತಿನ ಶೂಟ್ ಲೊಕೇಶನ್ ಬಂದು ಬೀಚ್. ಬೆಳಗ್ಗೆ ಬಂದಿದ್ದೀವಿ, ಬಟ್ ಸೂರ್ಯ ಎತ್ತಿ ಮೇಲೆ ಇದ್ದಾನೆ. ಸೊ ಫೋಟೋಗ್ರಾಫರ್ಸ್ ಆರ್ ವೇಟಿಂಗ್ ಫಾರ್ ಟೈಮ್. ಡ್ರೋನ್ ಶಾಟ್ಸ್ ತೆಗಿತಾ ಇದ್ದಾರೆ. ಆಲ್ ದೀಸ್ ಆರ್ ಸಿಟ್ಟಿಂಗ್ ಹಿಯರ್. ಎಷ್ಟು ಕೊಳೆ ಇದೆಯಪ್ಪ ದೇವ್ರೆ ಬೀಚಲ್ಲಿ. ಕ್ರಿಕೆಟ್ ಆಡ್ತಾ ಇದ್ದಾರೆ ಈ ಬಿಸಿಲಲ್ಲಿ. ಏನು ಕ್ರಿಕೆಟ್ ಆಡ್ತಾರೆ? ವಿ ಆರ್ ಲೀವಿಂಗ್. ಆಯ್ತು, ಇನ್ನೊಂದು ಶೂಟ್ ಬಾಕಿ ಇದೆ. ಹತ್ರ ಹೋಗಿ ಶೂಟ್ ಮಾಡಿ ವಿ ಹ್ಯಾವ್ ಟು ಲೀವ್. ಹಂಗೆ ಮೈಸೂರಿಗೆ. ಅಲ್ಲಿ ನನ್ನ ತಂಗಿ ಬರ್ತಾ ಇದ್ದಾಳೆ ಬಟ್ಟೆ ತಗ್ಸ್ಕೊಳ್ಳೋಕ್ಕೆ ಮೈಸೂರಿಗೆ. ಅಪ್ಪನೂ ಬರುತ್ತೆ. ಸೊ ಬನ್ನಿ, ಬೇಗ ಬೇಗ ಹೋಗೋಣ. Mangroves for another shoot and last shoot. We are wrapping up pre-wedding. ನಿಂತಿರ್ಬೇಕಲ್ಲಿ ಗೊತ್ತಾಯ್ತು. ಕಾಲ್ನೋ ಬರ್ಲಿ. Say hi. ಹಾಯ್. ಇವರು ಕಪಲ್ಸ್, ಇವರಿಬ್ಬರದೇ ಶೂಟು. ಆದರೆ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ವಿಲ್ ನಾಟ್ ಕಮ್, ಗೋ ಸ್ಲೀಪ್ ನೌ. ವಿ ಆರ್ ಗೋಯಿಂಗ್. ಅಬೌಟ್ ಹೆವಿ ಬಿಸಿಲು ಗೈಸ್. ಅದೊಂದು ಗ್ಯಾನ್ ಗೆಪ್ ಗಿರಾಕಿದ್ದಾರೆ. ಇವಾಗ ಬಿಸಿಲಿರುತ್ತೆ, ಇವಾಗ ಮಳೆ ಬರುತ್ತೆ, ಆ ಥರ. ಹಂಗೆ ಇವಾಗ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಎಲ್ಲ ಹಾಯ್ ಮಾಡಿ ಹೇಳೋದಿ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್. ಹಾಯ್ ಹೇಳಿ. ಹಾಯ್. ಹಾಯ್ ಹೇಳಿ. ಬನ್ನಿ ಅಣ್ಣ ಹೋಗೋಣ. ಹಾಯ್ ಹೇಳಿ. ಹಾಯ್. ಇವ್ರು ಬರ್ತಾ ಇಲ್ಲ ಯಾಕಂದ್ರೆ ತುಂಬಾ ಬಿಸಿಲಿದೆ ಅಂತ. ಹಾಯ್ ಮಾಡಿ. ಬಟ್ ನಾವು ಒಂದ್ಸಲ ಅಂತ ಹೋಗ್ತಾ ಇದೀವಿ. ನಿಮ್ಗೆ ನೋಡಿ ಗುಡ್ ಮಾರ್ನಿಂಗ್. ಹಿಂಗಿದೆ. ಎಷ್ಟು ಆಳ ಇರ್ಬೋದು ಯಾರಿಗೆ ಗೊತ್ತು. ಇಲ್ಲಿ ಮಾಡ್ಬೋದಾಯ್ತು ಸರ್. ಗೈಸ್ ನಾವು ಅಲ್ಲಿಗೆ ಹೋಗಿ ಇಲ್ಲಿಂದ ಎಲ್ಲೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರಂತೆ, ಅಲ್ಲಿಂದ ಇಳಿದು ಶೂಟ್ ಮಾಡೋದು. ಸೊ ಲೆಟ್ಸ್ ಇವಾಗ ತಾನೇ ಹೇಳಿದೆ ತುಂಬಾ ಬಿಸಿಲು ಅಂತ. ಇವಾಗ ಆಲ್ರೆಡಿ ಮಳೆ ಬರ್ತಾ ಇದೆ. ಅಂಬ್ರೆಲಾ ತಂದಿದ್ದಕ್ಕೂ ಸಾರ್ಥಕ ಆಯ್ತು. ಜೋರಾಯ್ತು ಮಳೆ. ಗೈಸ್ ಶೂಟ್ ನಡೀತಾ ಇದೆ. ನಮ್ಮ ಪರಿಸ್ಥಿತಿ ನೋಡಿ. ಕಡೆ ಆಳ ಇದೆ, ಬಟ್ಟೆ ಎಲ್ಲ ಒದ್ದಾಗುತ್ತೆ ಅಂತ ಪೇಂಟ್ಗೆ ಮಡ್ಸ್ಕೊಂಡ್ಬಿಟ್ಟಿವಿ. ಚುಸ್ತೈತೆ ಅಲ್ವಾ? ಏನೋ ಚುಸ್ತಂಗೆ
ರೆಡಿ ಮೇಡಮ್, ಅದೇ ತರ ಮತ್ತೆ ಈ ತರ ಮಾಡ್ಕೊಂಡ್ ಬರ್ಬೇಕು. The struggle is real. I mean, ನಿಜ ಅನ್ಕೊಂತೀರಲ್ಲ. See the struggle of photographer. ಎಷ್ಟು ಕಷ್ಟ. ಅಲ್ವಾ ಫೋಟೋಗ್ರಾಫರ್ ಅದೇ ಹೇಳ್ತಾ ಇರೋದು. ಒಂಥರ ಮಜಾ ಇದೆಲ್ಲ. ಅದಿರುತ್ತೆ ಅಲ್ವಾ, ಅಲ್ಲೆಲ್ಲ ಫುಲ್ ಹಾಳಾಯ್ತೆ, ಇಲ್ಲಿ ಹಾಳೇನೇ ಇಲ್ಲ. ಸ್ವಲ್ಪ ಕ್ರೇಜಿ ಹಂಗೆ ನೀವು ನಿಂತ್ಕೊಂಡ್ರೆ ಕ್ರೇಜಿ ಕ್ರೇಜಿ. ಆದ್ರೂ ನನ್ನ ಪ್ಯಾಂಟೇ ಒದ್ದೆ ಐತೈತಲ್ಲಪ್ಪ. ಎಷ್ಟು ಮಡ್ಸಿದ್ರು ಇಷ್ಟು ಮಡ್ಸಿದೀನಿ ಆದ್ರೂ ನನ್ನ ಪ್ಯಾಂಟ್ ಒದ್ದೆ ಐತೈತೆ. ಓಕೆ, ಹಿಂಗೆ ನಡೀತಾ ಇದೆ ಫೋಟೋಶೂಟ್. ತೋರಿಸ್ತೀನಿ. ಅಲ್ಲಿದ್ದಾರೆ, ಡ್ರೋನ್ ನ ಫ್ಲೈ ಮಾಡಿದ್ದಾರೆ ಫೋಟೋಗ್ರಫೀಸ್. ನೋಡಿ ಕಾಣಿಸ್ತಿದೆ ಇದರಲ್ಲಿ. ಹೌದಾ? ಫುಲ್ ಶೆಕೆ ಶೆಕೆ ಆಗ್ತದೆ. ಅವಾಗ ಮಳೆ ಬರ್ತಿತ್ತು, ಇವಾಗ ನೋಡಿ ಫುಲ್ ಶೆಕೆ ಶೆಕೆ ಶೆಕೆ, ಬಿಸಿಲು ಬಿಸಿಲು ಆಗ್ತೈತೆ. ದೇವ್ರೆ, ಡ್ರೋನ್ ಆಗ್ತಾ ಇದೆ. ಸ್ವಲ್ಪ ಬಿಸಿಲಿಂದ ಫೋಟೋಶೂಟ್ಸ್ ಆಗ್ತಾ ಇಲ್ಲ. ವೇಟ್ ಹಾಗೆ ಇರಿ. ಬೈ ನೋಡಿ ಅಲ್ಲಿ ಅದು ಸಿಕ್ತು ಲಾಸ್ಟ್. ಅದನ್ನ ಶಾರ್ಟ್ ತಗೊಳಂಗಿರೋ ತಗೊಳ್ಳಿ.